ರೈತ ಬಾಂಧವರಿಗೆ ನಮಸ್ಕಾರ. ರೈತರ ಬೆಳೆ ಸಮೀಕ್ಷೆ 2025-26. ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಯ ಮಾಹಿತಿಯನ್ನು ಬೆಳೆ ಸಮೀಕ್ಷೆ ತಂತ್ರಾಂಶದ ಮೂಲಕ ಸಂಗ್ರಹಿಸುವುದು ಈ ಒಂದು ಬೆಳೆ ಸಮೀಕ್ಷೆಯ ಉದ್ದೇಶ. ಯಾವ ರೀತಿಯಾಗಿ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಆನ್ಲೈನ್ ಮೂಲಕ ಸಮೀಕ್ಷೆಯನ್ನು ಮಾಡಬಹುದು ಮತ್ತು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಬೋದು, ಬೆಳೆ ತಂತ್ರಾಂಶ ಆ್ಯಪ್ನಲ್ಲಿ ಯಾವ ರೀತಿ ಅಪ್ಲೋಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದೆ, ನೋಡೋಣ. ರೈತರ ಬೆಳೆ ಸಮೀಕ್ಷೆ 25-26 ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆದ ನಂತರದಲ್ಲಿ ಅದು ಕೇಳ್ತಕ್ಕಂಥ ಎಲ್ಲ ಅಂಶಗಳಿಗೂ ಸಹ ಅಲೋ ಕೊಡ್ತಾ ಹೋಗಬೇಕು. ಅದಾದ ನಂತರದಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಗೆ ಕೊಟ್ಟ ನಂತರದಲ್ಲಿ KYC ಮೂಲಕ ತಮ್ಮ ಆಧಾರ್ ಅಂದರೆ ಪಾಣಿ ಇರ್ತಕ್ಕಂಥ ರೈತರ ಆಧಾರ್ ಸಂಖ್ಯೆಯನ್ನು ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ಹಾಕಿಬಿಟ್ಟು ನಂತರ ಮಾಹಿತಿಯನ್ನು ಓಕೆ ಕೊಟ್ಟು OTP ಆಧಾರಿತ KYCಯನ್ನು ಮೊದಲು ಮಾಡ್ಕೋಬೇಕಾಗತ್ತೆ. ಸೊ ನೀವು ನೋಡ್ತಿರ್ಬೋದು, ಈ ರೀತಿಯಾಗಿ ಮಾಡಿಕೊಂಡು ಆಧಾರ್ ಮಾಹಿತಿಗೆ ರೈಟ್ ಕ್ಲಿಕ್ ಮಾಡಬೇಕಾಗತ್ತೆ. ನಂತರದಲ್ಲಿ ತಮ್ಮ ಆಧಾರ್ OTPಯನ್ನು ತಗೊಂಡು ಜನ್ರೇಟ್ ಮಾಡಿಕೊಂಡು ತಾವು ಆಧಾರ್ OTPಯನ್ನು ಹಾಕಿಬಿಟ್ಟು ಆ್ಯಪನ್ನು ರಿಜಿಸ್ಟರ್ ಮಾಡ್ಕೋಬೇಕು. ನಂತರದಲ್ಲಿ ತಮ್ಮ ಏನು ಪಾಣಿ ಇರುತ್ತೆ ಆ ಒಂದು ರೈತರ ಮಾಹಿತಿ ಅಲ್ಲಿ ತೋರಿಸ್ತಾ ಹೋಗುತ್ತೆ. ನಂತರ ನೀವು ಮೊಬೈಲ್ ನಂಬರ್ ಹಾಕಿ ಮತ್ತು OTPಯನ್ನು ಪಡೆದುಬಿಟ್ಟು ಆ ಒಂದು ಸಕ್ರಿಯೆಯನ್ನು ಮಾಡಿಕೊಂಡ್ರೆ ತಮ್ಮ ಹೆಸರಿನಲ್ಲಿ ಏನು ಜಮೀನಿದೆ ಆ ಎಲ್ಲ ಸರ್ವೆ ನಂಬರ್ಗಳು ಸಹ ನಿಮಗೆ ತೋರಿಸುತ್ತೆ. ನಂತರ ನೆಟ್ ಅವಶ್ಯಕತೆ ಇರಲ್ಲ. ನೀವು ಯಾವ ಸರ್ವೆ ನಂಬರ್ ಒಳಗಿದ್ದೀರಾ ಆ ಸರ್ವೆ ನಂಬರನ್ನು ಕ್ಲಿಕ್ ಮಾಡಿ. ಅದಾದ ನಂತರದಲ್ಲಿ ನಿಮಗೆ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶ ಇದೆಯಾ ಅಂತ ಕೇಳುತ್ತೆ. ಮನೆ ಅಥವಾ ಕೊಟ್ಟಿಗೆ ಅಥವಾ ಕಣ ಈ ರೀತಿ ಇದ್ದರೆ ಅದು ಹೌದು ಅಂತ ಕೊಟ್ಬಿಟ್ಟು ಎಷ್ಟು ವಿಸ್ತೀರ್ಣದಲ್ಲಿದೆ ಅನ್ನೋದನ್ನು ಕೊಡಬೇಕಾಗತ್ತೆ. ಅಲ್ಲಿ ಎಲ್ಲ ಕಾಲಮು ಸಹ ಫಿಲ್ ಮಾಡಬೇಕು. ನಂತರದಲ್ಲಿ ಫಿಲ್ ಮಾಡಿದ ಮೇಲೆ ಮನೆ ಇದೆ ಅಂದರೆ ಅದ್ರದ್ದು ಫೋಟೋ ಮಾಡಿ, ಕಣ ಇದೆ ಅಂದರೆ ಅದ್ರದ್ದು ಫೋಟೋ ಮಾಡಿ, ಕ್ಯಾಮರಾವನ್ನು ಕರೆಕ್ಟಾಗಿ 90 ಡಿಗ್ರಿಯಲ್ಲಿ ಇಟ್ಕೊಂಡು ಆ ಫೋಟೋವನ್ನು ತೆಗಿಬೇಕು. ಮಾಹಿತಿಯನ್ನು ಉಳಿಸಲಾಗಿದೆ ಅಂತ ಕೊಟ್ಟಾಗ ಅದು ಬರುತ್ತೆ. ನೆಕ್ಸ್ಟು ನಿಮ್ಮ ಜಮೀನಲ್ಲಿ ಏನು ಬೆಳೆದಿರ್ತೀರ, ಈಗ ಅಡಿಕೆ ಇದೆ ಅಂತಂದರೆ ಅದರಲ್ಲಿ ಅಡಿಕೆ ಬೆಳೆಯ ಕೋಡ್ ಬಂದು 24. 1 ಎಕರೆಗೆ ನಾವು 538 ಅಡಿಕೆ ಸಂಖ್ಯೆಗಳನ್ನು ಹಾಕಬೇಕಾಗತ್ತೆ. ಸೊ 1 ಎಕರೆಗೆ 538 ಹಾಕಿದರೆ ನಮಗೆ ವಿಸ್ತೀರ್ಣದಲ್ಲಿ 1 ಎಕರೆಯನ್ನು ತಗೊಳ್ತಾ ಹೋಗುತ್ತೆ. ನಾನು ಉದಾಹರಣೆ 1000 ಕೊಟ್ಟೆ. 1 ಎಕರೆ 35 ಗುಂಟೆ ಜಮೀನು ಇದ್ದಿದ್ದರಿಂದ ಕೊಟ್ಟಾಗ ಏನಾಯಿತು, ಕೊಟ್ಟು ನಂತರದಲ್ಲಿ ಬೆಳೆಯ ವಿಧ ಬಂದಾಗ ಮುಖ್ಯ ಬೆಳೆ ಅಂತ ಕೊಡ್ತೀನಿ. ನಂತರ ಇಳುವರಿಯನ್ನು ಆಯ್ಕೆ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು 9x9 ಅಡಿ ಸ್ಪೇಸಿಂಗ್ ಕೊಟ್ಟಾಗ 1 ಎಕರೆಗೆ 538 ಗಿಡಗಳನ್ನು ನಾವು ಹಾಕಬೇಕಾಗತ್ತೆ. ಸೊ ಇದು ಡಿಫ್ರೆನ್ಸ್ ಏನು ಅಳತೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಇಳುವರಿ ಅಂತ ಕೇಳಿದಾಗ ಬರ್ತಾ ಇದ್ದರೆ ಬಂದಿದೆ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇನ್ನು ನೆಕ್ಸ್ಟು ನೀರಿನ ಮೂಲ ಅಂತ ಕೇಳುತ್ತೆ. ಅಲ್ಲಿ ಮಳೆಯಾಶ್ರಿತ ಇದೆಯಾ ಅಥವಾ ನೀರಾವರಿ ಇದೆಯಾ ಅದನ್ನು ಕೊಡಬೇಕಾಗತ್ತೆ. ನೀರಾವರಿ ಕೊಟ್ಟಾಗ ನೀರಾವರಿ ಮೂಲ ಯಾವುದು ಅಂತ ಕೇಳುತ್ತೆ. ಬಾವಿ, ಕೊಳವೆ ಬಾವಿ, ನಾಲೆ, ಕೆರೆ ಅದನ್ನು ಕೊಡಬೇಕಾಗತ್ತೆ. ನಾವೀಗ 1000 ಅಡಿಕೆ ಗಿಡ ಕೊಟ್ವಿ. 1 ಎಕರೆ 35 ಗುಂಟೆ ಇತ್ತು. ಇಲ್ಲಿ ತೊಗೊಂತು 1 ಎಕರೆ 34 ಗುಂಟೆ 5.50 ಹಣ ಅಷ್ಟು ವಿಸ್ತೀರ್ಣವನ್ನು ತೊಗೊಂಡಿದೆ. ಸೊ ನಾನೀಗ ಏನು ಮಾಡ್ತೀನಿ ಅಂತಂದರೆ 1000 ಗಿಡಗಳನ್ನು ಹಾಕಿದ ಹತ್ರ ನಾನು 1005 ಗಿಡಗಳನ್ನು ಹಾಕ್ತೀನಿ. ಆವಾಗ ಏನಾಗುತ್ತೆ ಅಂತಂದರೆ ಮತ್ತೆ ನಾನು ಕೌಂಟ್ ನೋಡಿದಾಗ 1 ಎಕರೆ 34 ಗುಂಟೆ 11 ಹಣ ತೊಗೊಂತು. ಹಾಗಾಗಿ ನಾನೇನು ಮಾಡ್ತೀನಿ 1020 ಹಾಕ್ತೀನಿ ಗಿಡ ಇದೆ ಅಂತ ಹೇಳ್ಬಿಟ್ಟು. ಅದು 20 ಹಾಕಿದಾಗ ಆ ಒಂದು ಏರಿಯಾಗೆ 1009 ಮರಗಳನ್ನು ಹಾಕ್ಬೋದು. ಎಕ್ಸ್ಟ್ರಾ ಇದೆ ಅಂತೇಳಿ ತೋರಿಸ್ತಾ ಇದೆ. ನಾವು ಹೌದು ಅಂತ ಕೊಡ್ತೀನಿ. ಹೌದು ಅಂತ ಕೊಟ್ಟ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ನಮಗೆ ಏರಿಯಾ 1 ಎಕರೆ 35 ಗುಂಟೆ ಏನಿತ್ತು ಅದು ನಮಗೆ ತೋರಿಸುತ್ತೆ. ನೆಕ್ಸ್ಟು ನಾವು ಫೋಟೋವನ್ನು ಮಾಡಬೇಕಾಗತ್ತೆ. ಇದಷ್ಟು ಡೀಟೇಲನ್ನು ನೋಡಿಕೊಂಡು ಫೋಟೋವನ್ನು ಮಾಡುವಾಗ ಮೊಬೈಲನ್ನು 90 ಡಿಗ್ರಿ ಕರೆಕ್ಟಾಗಿ ಇಟ್ಕೊಂಡು ಕ್ಯಾಪ್ಚರ್ ಮಾಡಬೇಕು. ಆವಾಗ ಫೋಟೋ ತೊಗೊಳುತ್ತೆ. ಸೊ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವು 2 ಫೋಟೋವನ್ನು ಮಾಡಬೇಕಾಗತ್ತೆ. 2 ಫೋಟೋನು ನಾವು ಮಾಡಿ ನಂತರದಲ್ಲಿ ಫೋಟೋ ತೋರಿಸುತ್ತೆ. ಸರಿಯಾಗಿ ಬಂದಿದೆ ಅಂತಂದರೆ ನಾವು ಛಾಯಾಚಿತ್ರವನ್ನು ಸೆರೆ ಹಿಡ್ದಿದ್ದೀವಿ ಅಂತ ಕೊಟ್ಟು ಮಾಹಿತಿಯನ್ನು ಉಳಿಸ್ತೀವಿ. ಅದೇ ಅಡಿಕೆ ಬೆಳೆಯಲ್ಲಿ ಮತ್ತು ಮಿಶ್ರ ಬೆಳೆಗಳು ಇದ್ದಾವೆ ಅಂತಂದರೆ ಅವನ್ನು ಮಾಡಬೇಕಾಗುತ್ತೆ. ಈಗ ಬಾಳೆ ಇದೆ, ಬಾಳೆಯನ್ನು ಕೊಡ್ತೀನಿ. ಕೋಡ್ ಬಂದು 36. ಬಾಳೆ ನಾವು ಮಿಶ್ರ ಬೆಳೆ ಅಡಿಕೆ ಏನಿದೆ ಅದೇ ಥರ ಕೊಟ್ಟಾಗ 1010 ಬಾಳೆ ಇದೆ ಅಂತೇಳಿ ನಾನು ಕೊಟ್ಟಿದ್ದೀನಿ.
ಏರಿಯಾ 1 ಎಕರೆ 35 ಗುಂಟೆ ಏನಿದೆ ಅದನ್ನು ನಾನು ಕೊಡ್ತೀನಿ. ಇದು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆದಿರುವಂಥದ್ದು, ಫಸಲಿಗೆ ಬರ್ತಾ ಇರುವಂಥದ್ದು. ನೀರಿನ ಮೂಲ ನೀರಾವರಿ ಇದೆ, ಬಾವಿ ಕೊಳವೆ ಬಾವಿ ಇದೆ. ಸೊ ಹಾಗಾಗಿ ನಮಗೆ ಬಾಳೆ ಏನಾಗುತ್ತೆ, ನಾವು ನಾರ್ಮಲ್ ಹಾಕುವಾಗ ಏರಿಯಾವನ್ನು ಕಡಿಮೆ ಮಾಡ್ತೀವಿ, ಅಂದರೆ 6 ಅಥವಾ 5 ಹಾಕ್ತೀವಿ. ಸೊ ಹಂಗಾಗಿ ಇಲ್ಲಿ ಏರಿಯಾ ಕಡಿಮೆ ತಗೊಳುತ್ತೆ. ಮಿಶ್ರ ಬೆಳೆ ಆಗಿರೋದ್ರಿಂದ ಅದೇನು ತೊಂದರೆ ಇಲ್ಲ, ಅಂದರೆ ಅಂತರ ಬೆಳೆ ಆಗಿರೋದ್ರಿಂದ ತೊಂದರೆ ಇಲ್ಲ. ನಾವು ಅದನ್ನೇ ಕೊಟ್ಕೊಂಡು ಇಲ್ಲಿ ಒಂದು ಸಲ ನಾವು ಏರಿಯಾ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಅಷ್ಟೇ. ಸೊ ಇದಾದ ನಂತರದಲ್ಲಿ ನಾವು ಫೋಟೋವನ್ನು ಮಾಡಬೇಕು. ಯಾವುದೇ ಬೆಳೆ ಇದ್ರೂ ಬಹುವಾರ್ಷಿಕ ಬೆಳೆಗಳು ಇದ್ದಾಗ ನಾವು 2 ಫೋಟೋವನ್ನು ಮಾಡಬೇಕಾಗತ್ತೆ. ಸೊ 2 ಫೋಟೋವನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ, ನೋಡ್ಬೋದು. ಮೊಬೈಲು 90 ಡಿಗ್ರಿ ಕರೆಕ್ಟಾಗಿ ಇಟ್ಕೊಂಡ್ರೆ ಮಾತ್ರ ಫೋಟೋಸ್ ಬರುತ್ತೆ. ಆ 85 to 95 ಡಿಗ್ರಿಯಲ್ಲಿ ಈ ಫೋಟೋಗಳು ಕ್ಯಾಪ್ಚರ್ ಆಗುತ್ತೆ. ಅಥವಾ ನೀವು ಕಡಿಮೆ ಮಾಡಿದ್ರಿ ಅಥವಾ ಜಾಸ್ತಿ ಮಾಡಿದ್ರಿ ಅಥವಾ ಮೊಬೈಲನ್ನು ಅಡ್ಡ ಇಡಿದ್ರಿ ಅಂತಂದರೆ ಫೋಟೋಗಳು ಬರೋಲ್ಲ, ನಿಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಫೋಟೋವನ್ನು ಕರೆಕ್ಟಾಗಿ 90 ಡಿಗ್ರಿ ಇಟ್ಕೊಂಡೆ ಮಾಡಿ ನಂತರದಲ್ಲಿ ಮಾಹಿತಿಯನ್ನು ಸೇರಿಸಿ ಕೊಡಿ. ನಂತರದಲ್ಲಿ ಈ ಒಂದು ಅಡಿಕೆಯಲ್ಲಿ ಕಾಳುಮೆಣಸು ಸಹ ಇದೆ. ಕಾಳುಮೆಣಸನ್ನು ಸಹ ನಾನು ಎಂಟ್ರಿ ಮಾಡ್ತಾ ಹೋಗ್ತೀನಿ. ಅದ್ರ ಕೋಡ್ ಬಂದು 67. ಪ್ರತಿ ಅಡಿಕೆ ಮರಕ್ಕೂ ಕಾಳುಮೆಣಸಿನ ಬಳ್ಳಿ ಇರೋದ್ರಿಂದ ನಾನು 1010 ಅಂತ ಕೊಡ್ತೀನಿ. ಏರಿಯಾ ವಿಸ್ತೀರ್ಣ ಬಂದು 1 ಎಕರೆ 35 ಗುಂಟೆ ಏನಿದೆ ಅದನ್ನೇ ಕೊಟ್ಟಿದ್ದೀನಿ. ಇದು ಬಳ್ಳಿ ಜಾತಿ ಅಂತರ ಬೆಳೆ, ಪ್ರತಿ ಅಡಿಕೆ ಮರದಲ್ಲೂ ಹಬ್ಬಿರೋದ್ರಿಂದ ಬಳ್ಳಿ ಜಾತಿ ಅಂತೇಳಿ ಕೊಡಬೇಕಾಗತ್ತೆ. ಸೊ ಇದಕ್ಕೆ ನಾನು ಅದನ್ನು ನೋಡ್ತಾಯಿದ್ದೀನಿ. 1009 ಮರ ಇರಬೇಕಿತ್ತು, 1 ಮರ ಎಕ್ಸ್ಟ್ರಾ ಹಾಕಿದೆ ನಾನು, ಹಾಗಾಗಿ ಅದು 1009 ಕೇಳ್ತು. ಬಳ್ಳಿ ಜಾತಿ ಮರ ಅಂತ ಕೊಟ್ಟಿದ್ದೀನಿ. ಇಳುವರಿ ಬರ್ತಾ ಇದೆ ಅಂತ, ಫಸಲಿಗೆ ಬಂದಿದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಬೋದು. ನೆಕ್ಸ್ಟು ನೀರಿನ ಮೂಲನೂ ಅಷ್ಟೇ ನೀರಾವರಿ ಅಂತಲೇ ಕೊಡಬೇಕಾಗುತ್ತೆ. ಯಾಕೆಂದರೆ ಅಡಿಕೆಗೆ ಆಲ್ರೆಡಿ ನೀರಾವರಿ ಹಾಕಿರೋದ್ರಿಂದ ನೀರಾವರಿ ಅಂತಲೇ ಕೊಡಬೇಕು. ನೀರಿನ ಮೂಲ ಇನ್ನೇನು ಕೊಡ್ತೀರಾ. ಸೊ ಇದು 1:35. ಇದು ಅಷ್ಟೇ, ನಾವು ಫೋಟೋವನ್ನು 90 ಡಿಗ್ರಿ ಕರೆಕ್ಟಾಗಿ ಇಟ್ಕೊಂಡು ಫೋಟೋ ಮಾಡಬೇಕಾಗುತ್ತೆ. 2 ಫೋಟೋನು ಆದ ನಂತರದಲ್ಲಿ ನಾನು ಮೊದಲೇ ಹೇಳ್ದಂಗೆ ಬಹುವಾರ್ಷಿಕ ಬೆಳೆಗಳಿಗೆ 2 ಫೋಟೋ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಸೊ ಫೋಟೋ ಮಾಡಿದ್ದೀವಿ. ಇದಾದ ನಂತರದಲ್ಲಿ ನಮಗೆ ಇನ್ನೂ ಅಡಿಷ್ನಲ್ ಏನಾದ್ರು ಬೆಳೆಗಳಿದೆಯಾ ನಾವು ನೋಡಬೇಕು. ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ಬಾರ್ಡ್ರಲ್ಲಿ ತೆಂಗಿನ ಮರ ಇದೆ, ಹಾಗಾಗಿ ನಾನು ತೆಂಗನ್ನು ಸಹ ಎಂಟ್ರಿ ಮಾಡ್ತೀನಿ. ಕೋಕೋನಟ್ ಇದು ಕೋಡ್ ಬಂದು 35. ಬಾರ್ಡ್ರಲ್ಲಿ ನಮಗೆ ಒಂದು ಎಷ್ಟು ಅಂತ ಅಂದರೆ ಒಂದು 50 ಮರಗಳಿದೆ. ನಾನು ಇದನ್ನು ಏರಿಯಾ ಏನು ಮಾಡ್ತೀನಿ ಅಂತ ಅಂದರೆ 0 ಕೊಡ್ತೀನಿ. 0 ಕೊಟ್ಬಿಟ್ಟು ತಾಕಿನ ಅಂಚಿನಲ್ಲಿರ್ತಕ್ಕಂಥ ಬೆಳೆ ಅಂತೇಳಿ ಕೊಟ್ಟಾಗ ಏನಾಗುತ್ತೆ, ಬೆಳೆ ವಿಸ್ತೀರ್ಣವನ್ನು ನಮೂದು ಮಾಡಬೇಕಾಗತ್ತೆ. ಸೊ ಹಂಗಾಗಿ ಕಂಪ್ಲೀಟ್ ನಾನು ಏನು ಮಾಡ್ತೀನಿ ಅಂದರೆ 1 ಎಕರೆ 35 ಗುಂಟೆ ಸುತ್ತ ಬಾರ್ಡ್ರಲ್ಲೂ ಇದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಹೋಗ್ತೀನಿ. ಇದು ಅಷ್ಟೇ, ಫಸಲಿಗೆ ಬಂದಿದೆಯಾ ಇಲ್ಲ ಅನ್ನೋದನ್ನು ಎಂಟ್ರಿ ಮಾಡಬೇಕು. ನೀರಿನ ಮೂಲವನ್ನು ಎಂಟ್ರಿ ಮಾಡಬೇಕು. ಅದಾದ ನಂತರದಲ್ಲಿ 2 ಫೋಟೋವನ್ನು ಮಾಡಬೇಕಾಗತ್ತೆ. ಇದರಲ್ಲೂ ಸಹ ನಾನು ಆಗಲೇ ಹೇಳ್ದಾಗೆ ಬಹುವಾರ್ಷಿಕ ಬೆಳೆಗಳನ್ನು 2 ಫೋಟೋ ತೆಗಿಲೇಬೇಕಾಗುತ್ತೆ. ಸೊ ಆ 2 ಫೋಟೋನು ಕ್ಲೀನಾಗಿ ನಾವು ಆ ಒಂದು ಬೆಳೆ ಸ್ಪಷ್ಟವಾಗಿ ಕಾಣೋ ರೀತಿಯಲ್ಲಿ ಫೋಟೋವನ್ನು ಮಾಡಬೇಕು. ಫೋಟೋ ಮಾಡಿದ ನಂತರ ಅದು ಪರಿಶೀಲನೆಯನ್ನು ತಗೊಂಡು ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ ಅಂತ ತೋರಿಸುತ್ತೆ. ಇದು ಮಾಹಿತಿಯನ್ನು ಸೇರಿಸಿ ಅಂತ ಕೊಟ್ಟರೆ ಮಾಹಿತಿ ಸೇರುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ ನಾವು ಕಾಳುಮೆಣಸು, ಅಡಿಕೆ ಮತ್ತು ಬಾಳೆ 3 ಹಾಕಿರೋದ್ರಿಂದ ವಿಸ್ತೀರ್ಣ 3 ಪಟ್ಟು ಜಾಸ್ತಿ ಆಗುತ್ತೆ, ಅಂತರ ಬೆಳೆ ಮತ್ತು ಬಳ್ಳಿ ಬೆಳೆ ಇರೋದ್ರಿಂದ. ಸೊ ಅದನ್ನು ನಾವು ಒಂದು ಸಲ ಲೆಕ್ಕ ಹಾಕಿ ಅಂತ ಕೇಳುತ್ತೆ. ಅದನ್ನು ಒಂದು ಲೆಕ್ಕ ಹಾಕಿ ಅಂತ ಕೊಟ್ಟು ಏನು ನಾವು ಎಂಟ್ರಿ ಮಾಡಿದ್ದೀವಿ ಆ ಒಂದು ವಿಸ್ತೀರ್ಣವನ್ನು ನೋಡಿಕೊಂಡು ಇಲ್ಲಿ ನೀವು ಎಲ್ಲ ಬೆಳೆಗಳನ್ನು ಸೇರಿಸಿದ್ದೆ ಆದಲ್ಲಿ ಹೌದು ಅಂತ ಕೊಡಿ. ನಂತರ ಹಿಂದಿರುಗಿ ಕೊಟ್ಟು ವಿವರ ಉಳಿಸಿ ಅಂತ ಕೊಟ್ಟಾಗ ನಿಮ್ಮ ಸರ್ವೆ ನಂಬರು, ಏನು ಬೆಳೆ ಬೆಳೆದಿದ್ದೀರಾ ಎಲ್ಲದೂ ಡೀಟೇಲ್ ತೋರಿಸುತ್ತೆ. ನೀವು ಮಾಹಿತಿಯನ್ನು ವಿವರವನ್ನು ಉಳಿಸಿ ಅಂತ ಕೊಟ್ಟರೆ ನೆಟ್ವರ್ಕ್ ಆನಲ್ಲಿದೆ, ನೆಟ್ವರ್ಕ್ ಚೆನ್ನಾಗಿ ಸಿಗ್ತಿದೆ ಅಂತಂದರೆ ನೀವು ಮಾಡಿದಂಥ ಸರ್ವೆ ನಂಬರ್, ಬೆಳೆ ಸರ್ವೆ ಕಂಪ್ಲೀಟು ಡಾಟಾ ಅಪ್ಲೋಡ್ ಆಗಿ ನೀವು ಮಾಡಿದಂಥ ಸರ್ವೆ ನಂಬರು ಪರ್ಪಲ್ ಕಲರಲ್ಲಿ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಸರ್ವೆ ನಂಬರನ್ನು ನೀವು ಆಯ್ಕೆ ಮಾಡಿಕೊಂಡು ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಹೋಗ್ಬೋದು. ನೀವು ಬೆಳೆ ಸಮೀಕ್ಷೆ ಮಾಡುವಾಗ ನಿಮ್ಮ ಸರ್ವೆ ನಂಬರ್ ಗಡಿ ರೇಖೆಯಿಂದ ಒಳಗೇ ಇರಬೇಕಾಗತ್ತೆ. ಇನ್ನು ಏನೇನು ಬೆಳೆಗಳಿದೆ ಆ ಬೆಳೆಗಳನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಬೆಳೆ ಸಮೀಕ್ಷೆ ಕುರಿತಾದ ಹೆಚ್ಚಿನ ಮಾಹಿತಿಯನ್ನು ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆಗಳಲ್ಲಿ ಪಡೆಯಬಹುದು. ಧನ್ಯವಾದಗಳು.